ಇನ್ನು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಸೆರೆವಾಸ. ರಾತ್ರಿ ಜೈಲೂಟ ಸೇವಿಸಿ ತಡವಾಗಿ ನಿದ್ರೆಗೆ ಜಾರದಂತ ದಾಸ. ದರ್ಶನ್ ಕೇಸ್ನಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ಸದ್ಯಕ್ಕೆ ನಟ ದರ್ಶನ್ ಹಾಗೇನೆ ಉಳಿದಂತವ್ರು ಇರೋರು. ರಾತ್ರಿ ಜೈಲೂಟ ಸೇವಿಸಿ ತಡವಾಗಿ ನಿದ್ರೆಗೆ ಜಾರದಂತ ದರ್ಶನ್. ಮುದ್ದೆ ಚಪಾತಿ ಸಾಂಬಾರ್ ಮಜ್ಜಿಗೆ ಸೇವಿಸಿದಂತ ದರ್ಶನ್. ತಡರಾತ್ರಿವರೆಗೂ ಕೂಡ ಕುಳಿತಲ್ಲೇ ಮಂಕಾಗಿದ್ದಂತ ದರ್ಶನ್ ರಾತ್ರಿ 11:30ಕ್ಕೆ ಮಲಗಿ ಬೆಳಗ್ಗೆ 6:30ಕ್ಕೆ ಎದ್ದಿರುವಂತದ್ದಾಗಿದೆ. ಕಾಫಿ ಸೇವಿಸದೆ ನ್ಯೂಸ್ ಪೇಪರ್ನ ಕೂಡ ನೋಡಿಲ್ಲ ದರ್ಶನ್ ಕೊಠಡಿಯಲ್ಲಿರುವಂತಹ ಸಹಕೈದಿ ವಿನಯ್. ಬೆಳಗಿನ ಉಪಹಾರಕ್ಕೆ ಜೈಲಿನ ಮೆನು ಪ್ರಕಾರ ಪಲಾವ್ ಮಾಡಲಾಗಿದೆ. ಸೊ ದರ್ಶನ್ ಜೈಲು ವಾಸ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಅನ್ನ ನೀಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರದಲ್ಲಿ ನಟ ಸದ್ಯಕ್ಕೆ ಇರೋದು. ರಾತ್ರಿ ಜೈಲೂಟ ಸೇವಿಸಿ ರಾತ್ರಿ 11:30ಕ್ಕೆ ಮಲಗಿರುವಂಥದ್ದು. ಮುದ್ದೆ ಚಪಾತಿ ಸಾಂಬಾರ್ ಮಜ್ಜಿಗೆ ಸೇವಿಸಿದಂಥ ದರ್ಶನ್. ತಡರಾತ್ರಿವರೆಗೂ ಕುಳಿತಲ್ಲೇ ಮಂಕಾಗಿ ಕೂತಿದ್ದಂಥ ದರ್ಶನ್ ರಾತ್ರಿ 11:30ಕ್ಕೆ ಮಲಗಿ ನಂತರ ಬೆಳಗ್ಗೆ 6:30ಕ್ಕೆ ಎದ್ದಿರೋದು. ಕಾಫಿ ಸೇವಿಸದೆ ನ್ಯೂಸ್ ಪೇಪರ್ ಕೂಡ ನೋಡದೆ ದರ್ಶನ್ ಕೊಠಡಿಯಲ್ಲಿರುವಂಥ ಸಹಕೈದಿ ವಿನಯ್. ಸೊ ಬೆಳಗಿನ ಉಪಹಾರಕ್ಕೆ ಜೈಲಿನಲ್ಲಿ ಮೆನು ಪ್ರಕಾರ ಪಲಾವನ್ನು ಮಾಡಲಾಗಿತ್ತು, ಇವತ್ತಿನ ಮೆನು ಪ್ರಕಾರ. ಸೊ ರಾತ್ರಿ 11:30ಕ್ಕೆ ಮಲಗಿರೋದು, ರಾತ್ರಿ ಬೆಳಗ್ಗೆ 6:30ಕ್ಕೆ ಎದ್ದಿರುವಂಥದ್ದಾಗಿದೆ. ಸೊ ಭಾಳ ಹೊತ್ತು ಸ್ಟೇಷನ್ನ ಸೆಲ್ನಲ್ಲೇ ಬ್ಯಾರಾಕ್ನಲ್ಲೇ ಸೈಲೆಂಟಾಗಿ ಕೂತಿರುವಂಥದ್ದು ಕೂಡ ಆಗಿದೆ. ಯಾಕಂದರೆ ಇಷ್ಟೆಲ್ಲ ಆಗಿದೆ ಕಳೆದ 10-12 ದಿನಗಳಿಂದ. ಎಲ್ಲವನ್ನು ಕೂಡ ಒಮ್ಮೆ ಹಿಂದೆ ಮೆಲುಕು ಹಾಕಿದಾಗ ಎಲ್ಲೋ ಸಣ್ಣದಾಗಿ ಮುಗಿಸ್ಬೋದಾಗಿದ್ದಂಥ ಅಥವಾ ಬುದ್ಧಿ ಹೇಳ್ಬೋದಾಗಿದ್ದಂಥ ಪ್ರಕರಣ ಇವತ್ತಿಗೆ ಜೈಲಿನಲ್ಲಿ ಬರೋ ಹಾಗೆ ಮಾಡಿದೆ, ಜೈಲಿನಲ್ಲಿ ಇರೋ ಹಾಗೆ ಮಾಡಿದೆ ಅಂತ. ಸೊ ದರ್ಶನ್ ಅಂಡ್ ಗ್ಯಾಂಗ್ಗೆ ಭದ್ರತೆ ದೃಷ್ಟಿಯಿಂದ ವಿಶೇಷ ಬ್ಯಾರಕ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸೊ ಭದ್ರತೆ ದೃಷ್ಟಿಯಿಂದ ಯಾವುದೇ ತೊಂದರೆ ಆಗದ ಹಾಗೆ ಈಗ ಇತರ ಕೈದಿಗಳಿಗೂ ಕೂಡ ಭದ್ರತಾ ವಿಭಾಗದ ಬ್ಯಾರಕ್ಗೆ ಲಿಂಕ್ ಇಲ್ಲ. ಅಂದರೆ ಬೇರೆ ಕೈದಿಗಳಿಗೂ ಈ ಕೈದಿಗಳಿಗೂ ಕೂಡ ವಿಚಾರಣಾಧೀನ ಕೈದಿಗಳಿವರು ಇವರಿಗೆ ಬ್ಯಾರಕ್ಗೆ ಲಿಂಕ್ ಇರೋದಿಲ್ಲ. ಒಂದು ಸೆಲ್ನಲ್ಲಿ ಇಬ್ಬರಂತೆ ಆರೋಪಿಗಳನ್ನು ಸದ್ಯಕ್ಕೆ ಸೆರೆಯಲ್ಲಿಟ್ಟಿದ್ದಾರೆ. ಸೊ ಮತ್ತೊಮ್ಮೆ ಜೈಲಿಗೆ ಹೋಗಿರುವಂಥದ್ದು ದರ್ಶನ್ 2011 ನಂತರ 13 ವರ್ಷಗಳ ನಂತರ ಮತ್ತೆ ಜೈಲು ವಾಸ. ಸೊ ದರ್ಶನ್ ಜೊತೆ ಸೆಲ್ನಲ್ಲಿ ಕೇಸ್ನ ಮತ್ತೊಬ್ಬ ಆರೋಪಿ ಇದ್ದಾನೆ, ಅದು ವಿನಯ್. ಆತ ಕೂಡ ದರ್ಶನ್ ಜೊತೆನೇ ಇರೋದು. ತನಿಖೆಗೆ ಪೊಲೀಸರಿಂದ ದರ್ಶನ್ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ಕೋರ್ಟ್ ಅನುಮತಿ ಪಡೆದು ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅದನ್ನು ಅನ್ಸೀಲ್ ಮಾಡಿ ಈಗ ಚೆಕ್ ಮಾಡುವಂಥದ್ದಿದೆ. ದರ್ಶನ್, ಧನ್ರಾಜ್, ವಿನಯ್ ಹಾಗೇನೆ ಪ್ರದೋಷ್ ಇವರೆಲ್ಲರ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಮೋರಿಗೆ ಎಸ್ತಿರುವಂತಹ ರೇಣುಕಾಸ್ವಾಮಿಯ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಕೆಲ ಆರೋಪಿಗಳಿಂದ ಮೊಬೈಲ್ ಡಾಟಾ ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಅದನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ ಈಗ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳ ಮೊರೆ ಹೋಗ್ತಾರೆ ಪೊಲೀಸರು. ರೇಣುಕಾಸ್ವಾಮಿ ವಿಚಾರವಾಗಿ ಹೊಸ ಸಿಮ್ ಅನ್ನ ಪಡೆದು ಡಾಟಾ ಕಲೆಕ್ಟ್ ಮಾಡೋಕೆ ತಯಾರಿ ಮಾಡಲಾಗಿದೆ. ಇವರಿಗೆ 139ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಸೊ ಅದು ಆಡಿಯೋಗಳಿರ್ಬೋದು, ವಿಡಿಯೋ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್, CCTV ಫುಟೇಜ್ಗಳು, ಹೀಗೆ